ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಯೋಗವು ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಹೇಗೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವು ಹೃದಯ ಸಂಬಂಧಿ ಕಾಯಿಲೆಗೆ ಒಳಗಾಗಿದ್ದರೆ ಅಥವಾ ನಿಮ್ಮ ಹೃದಯದ ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಲು ಬಯಸಿದರೆ ಈ ವಿಡಿಯೋ ನಿಮಗಾಗಿ. ಯೋಗವು ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗಲು ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಇವತ್ತಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದ್ರೆ ಸ್ಟ್ರೆಸ್, ಮಾನಸಿಕ ಒತ್ತಡ. ಪ್ರತಿಯೊಬ್ಬರಲ್ಲೂ ಮಾನಸಿಕ ಒತ್ತಡ ಹೆಚ್ಚಾಗುವುದರಿಂದ ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗ್ತಾ ಇದೆ. ಅದಾದ ನಂತರ ಅನ್ಹೆಲ್ದಿ ಡಯಟ್, ನಾವು ತೆಗೆದುಕೊಳ್ಳುವಂತ ಅನಾರೋಗ್ಯಕರ ರೀತಿಯ ಆಹಾರ ಹಾಗೂ ನಮ್ಮ ಆಹಾರ ತೆಗೆದುಕೊಳ್ಳುವಂತ ಪದ್ಧತಿಯಲ್ಲಿ ಬದಲಾವಣೆ, ಸರಿಯಾದ ಸಮಯಕ್ಕೆ ಆಹಾರವನ್ನ ತೆಗೆದುಕೊಳ್ಳದೆ ಇರುವಂತದ್ದು ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗಲು ಕಾರಣ ಆಗ್ತಾ ಇದೆ. ಅದಾದ ನಂತರ ಸ್ಮೋಕಿಂಗ್. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ಹೆಚ್ಚಾಗಿ ಸ್ಮೋಕ್ ಮಾಡುವಂತದ್ದು, ಹೆಚ್ಚಾಗಿ ಸ್ಮೋಕ್ ಮಾಡುವುದರಿಂದ ಕೂಡ ನಮ್ಮ ಹೃದಯಕ್ಕೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣವಾಗ್ತಾ ಇದೆ. ಅದಾದ ನಂತರ ಒಬೆಸಿಟಿ, ನಮ್ಮ ದೇಹದಲ್ಲಿ ಕಾಣುವಂತ ಹೆಚ್ಚಿನ ರೀತಿಯಾದಂತ ಬೊಜ್ಜಿನ ಸಮಸ್ಯೆ. ಬೊಜ್ಜಿನ ಸಮಸ್ಯೆಯಿಂದಲೂ ಕೂಡ ನಮ್ಮ ಹೃದಯಕ್ಕೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯನ್ನ ಉಂಟಾಗಲು ಕಾರಣವಾಗ್ತಾ ಇದೆ. ಆದ ನಂತರ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಇವತ್ತಿನ ದಿನಗಳಲ್ಲಿ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂತದ್ದು, ಹಾಗೆ ನಾವು ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತ ಆಕ್ಟಿವಿಟಿ ಕೊಡದೇ ಇರುವಂತದ್ದು ಕೂಡ ನಮ್ಮ ಹೃದಯದ ಕಾಯಿಲೆಯನ್ನ, ಹೃದಯ ಸಂಬಂಧಿ ಕಾಯಿಲೆಯನ್ನ ಹೆಚ್ಚಾಗಲು ಕಾರಣವಾಗ್ತಾ ಇದೆ. ಹಾಗಾದ್ರೆ ಬನ್ನಿ, ಯೋಗವನ್ನ ಮಾಡೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಯನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಹಾಗೆ ನಿಯಂತ್ರಣ ಮಾಡಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವು ಪ್ರತಿನಿತ್ಯ ಯೋಗಾಸನವನ್ನ ಅಭ್ಯಾಸ ಮಾಡೋದ್ರಿಂದ ರಕ್ತದೊತ್ತಡ ನಿಯಂತ್ರಿಸಲು ಸಹಾಯವಾಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ರಕ್ತದೊತ್ತಡವನ್ನ ಸುಧಾರಿಸಿ ರಕ್ತ ಪರಿಚಲನೆಯನ್ನ ಹೆಚ್ಚಿಸಲು ಸಹಾಯವಾಗುತ್ತೆ, ಹೃದಯ ಸ್ನಾಯುಗಳನ್ನ ಬಲಪಡಿಸಿ ಹೃದಯ ರಕ್ತನಾಳದ ದಕ್ಷತೆಯನ್ನ ಹೆಚ್ಚಿಸುವಲ್ಲಿ ಯೋಗಾಸನ ಸಹಾಯ ಮಾಡುತ್ತೆ. ವೀಕ್ಷಕರೇ, ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯೋಗಾಸನವನ್ನ ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನು ಅಂತ ಅಂದ್ರೆ, ನೀವು ಮೊದಲು ಡಾಕ್ಟರ್ ಸಲಹೆಯನ್ನ ಪಡೆದುಕೊಳ್ಬೇಕು. ಯೋಗಾಸನವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ಸಲಹೆಯನ್ನ ಪಡ್ಕೊಳ್ಳುವುದು ಅತಿ ಮುಖ್ಯವಾಗಿದೆ. ಅದಾದ ನಂತರ ತೀವ್ರವಾದ ಆಸನವನ್ನ ಅಭ್ಯಾಸ ಮಾಡಬಾರದು. ಯೋಗಾಸನವನ್ನ ಅಭ್ಯಾಸ ಮಾಡುವಾಗ ನಿಧಾನ ಮತ್ತು ಜಾಗರೂಕತೆಯಿಂದ ಅಭ್ಯಾಸ ಮಾಡಬೇಕು. ಇವಿಷ್ಟು ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯೋಗಾಸನವನ್ನ ಅಭ್ಯಾಸ ಮಾಡುವಾಗ ಗಮನಿಸಬೇಕಾದಂತ ಮುಖ್ಯವಾದ ಅಂಶವಾಗಿದೆ. ಯೋಗವು ಹೃದಯ ಸಂಬಂಧಿ ಕಾಯಿಲೆಯನ್ನ ನಿಯಂತ್ರಿಸುವಲ್ಲಿ ಮತ್ತು ತಡೆಗಟ್ಟುವಲ್ಲಿ ನೈಸರ್ಗಿಕವಾದ ಹಾಗೂ ಶಕ್ತಿಯುತವಾದ ಒಂದು ಮಾರ್ಗವಾಗಿದೆ. ವೀಕ್ಷಕರೇ, ಇದಿಷ್ಟು ಯೋಗವು ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವಲ್ಲಿ ಮತ್ತು ನಿಯಂತ್ರಿಸುವಲ್ಲಿ ಹೇಗೆ ಸಹಾಯ ಮಾಡುತ್ತೆ ಎನ್ನುವಂತ ಮಾಹಿತಿ. ಮುಂದಿನ ದಿನಗಳಲ್ಲಿ ನಾವು ಆಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.